ನಾವು ತಂದೆ ತಾಯಿ ಕಲಿಸ್ಲಾರ್ದ ಯಾರು ಕಲಿಸ್ತಾರ ಮಕ್ಕಳಿಗೆ? ಅವು ಮಕ್ಕಳು ಆಡ್ತಿರ್ತಾವ ಅಂಗಳದಾಗ, ಇವ ಇಲ್ಲೇ ಚುಟ್ಟ ಸೇರ್ಕೊಂತ ಕುಂತಿರ್ತಾನೆ ಕಟ್ಟಿ ಮೇಲೆ. ಆ ಹುಡುಗರಿಗೆ ಹೇಳ್ತಿರ್ತಾನೆ, ಆಡ ಹುಡುಗರು ಚುಟ್ಟ ಹಚ್ಕೊಂಡ್ ಹೋಗಿ ಅಂತಿರ್ತಾನೆ. ಆ ಹುಡುಗರು ಚುಟ್ಟ ಹಚ್ಕೊಂಡ್ಬರ್ಬೇಕಂದ್ರೆ ಹಿಂದೆ ಅವು ಅಡಿಗೆ ಮನೆ ಮಾಡ್ತಿರ್ತಾಳೆ, ಒಲಿ ರೊಟ್ಟಿ ಮಾಡಲ್ಲಿ ಹೋಗಿ ಹಚ್ಕೊಂಡ್ಬರ್ಬೇಕಾದ್ರೆ ಹುಡುಗ ಅಲ್ಲಿ ಹೋಗಿ ಹಚ್ಕೊಂಡ್ಬರೋದಕ್ಕೆ ಪಡಸಾಲ್ಯಾಗ ಬರೋದಕ್ಕೆ ಆರ್ತಿರ್ತೈತೆ. ಇದು ಮತ್ತೆ ಹೋಗ್ತೈತಿ, ಮತ್ತೆ ಒಲ್ಯಾಗ ಚುಟ್ಟ ಹಚ್ಕೊಂಡ್ಬರ್ತೈತಿ. ಅಪ್ಪ ಹೊರಗೆ ಕಟ್ಟಿ ಮೇಲೆ ಕುಂತಾನ, ಅದು ಪಡಸಾಲಿಗೆ ಬರೋದ್ರಾಗ ಆರ್ತ. ಮತ್ತೆ ಹೋತು ಮತ್ತೆ ಚುಟ್ಟ ಹಚ್ಕೊಂಡು ಪಡಸಾಲಿಗೆ ಬರೋದ್ರಾಗ ಆರಾಕತ್ತಿತ್ತು. ಅವನ್ ಜುರುಕಿ ಜಗ್ಗೆ ತಂದು ಕೊಟ್ಟವ್ರ. ಆ ಹುಡುಗಿಗೆ ಹೇಳಾಕತ್ತಿದ್ದವ್ರಕ್ಕ, ಏನ್ ನೀವು ಜೀವನ ಅಂದ್ರೆ ಏನ್ರ ಗೊತ್ತೈತೆ ನಿಮಗಂತ ಭಯಕ್ಕೆ ಶುರು ಮಾಡೋದು. ಅವ ಮಗ ಹೇಳದ ಮನಸ್ನಾಗ, ಅಲ್ಲೇ ಪಡಸಲೆಗ ಗೊತ್ತಾಗೈತೆ ಹೇಳಿ ನನಗೆ ಜೀವನ ಏನು. ಪಡಸಲೆಗ ಮಸ್ತ್ ತಿಳ್ಕೊಂಡಿಲ್ಲ. ತಂದೆ ತಾಯಿ ಜವಾಬ್ದಾರಿ ಅಂದ್ರೆ ಮಕ್ಕಳಿಗೆ ಬರೇ ಆಸ್ತಿ ಕೊಟ್ಟು ಹೋದವರು ತಂದೆ ತಾಯಿಗಳಲ್ಲ, ಆದರ್ಶವನ್ನು ಬಿಟ್ಟು ಹೋದವರು ನಿಜವಾದ ತಂದೆ ತಾಯಿಗಳು. ಅದಕ್ಕೆ ಮಕ್ಕಳಿಗೆ ಕಲಿಸುವುದು ಶ್ರಮದ ಸಂಸ್ಕೃತಿ, ಶ್ರಮದ ಸಂಸ್ಕಾರ. ಅದಕ್ಕೆ ಶರಣರು ಏನು ಹೇಳಿದ್ರು ಅಂದ್ರೆ, ಮೊದಲು ಕೆಲಸ ಮಾಡೋದು ಕಲಿಸ್ಬೇಕು ಮಕ್ಕಳಿಗೆ. ಏನು ಕಲಿಸೋದು ಅಂದ್ರೆ, ಕೆಲಸ ಮಾಡ್ರಿ ಒಳ್ಳೇದು. ಎರಡನೇದು ಏನಂದ್ರೆ, ಏನ ಕೆಲಸ ಮಾಡ್ರಿ ಚಂದ ಮಾಡ್ರಿ. ಏನ ಕೆಲಸ ಮಾಡ್ರಿ ಚಂದ ಮಾಡ್ಬೇಕದನ್ನ. ಊಟ ಮಾಡ್ತೀರ ಚಂದ ಮಾಡ್ಬೇಕು, ನೀಡ್ತೀರ ಚಂದ ನೀಡ್ಬೇಕದ. ನೀಡೋದು ಉಣ್ಣೋದು ಒಂದು ಕಲೆ ಐತಿ. ಚಂದ ಉಣ್ಬೇಕು, ಪೂರ ಮುಂಗೈ ಮಠ ಸೋರಿಸುವಂತ ಉಂಡ್ರ ಯಾರ ಊಟಕ್ಕೆ ನೀಡಕ್ಕೆ ಬರ್ತಾರೆ. ಉಣ್ಣೋದು ಒಂದು ಕಲ, ನೀಡಬೇಕು ನೀಡೋದು ಒಂದು ಕಲ. ಒಬ್ಬ ಊಟಕ್ಕೆ ಹೋಗಿದ್ದ ಅವ್ರ ಮನೆಗೆ, ಅವ್ರ ಮನ್ಯಾಗ ಕರಿಗಡಬ ತುಪ್ಪ ಮಾಡಿದ್ರು. ಇವ ನೋಡಿದ್ರೆ ಹಸ್ತ್ ಹೋಗ್ಯಾನ. ಆ ಎಣ್ಣೆ ತಂದು ಒಂದು ನೀಡಿದ್ರು, ಮತ್ತೆ ಬೇಕಂದ್ರೆ ಇನ್ನೊಂದು ಬೇಕಂದ್ರೆ ಮತ್ತೊಂದು ನೀಡಿದ್ರು, ಇನ್ನೊಂದು ಬೇಕಂದ್ರೆ ಮತ್ತೊಂದು ನೀಡಿದ್ರು. ಇವ ಒಮ್ಮೆ 50 ಕರಿಬೇಡ ಉಣ್ಣ ಮನುಷ್ಯ ಒಂದೊಂದು ನೀಡಕ್ಕ ಸಾಕಾಗಿ ಹೋತವನಿಗೆ. ಅಕ್ಕಿ ಇನ್ನೊಂದು ಹಾಕ್ಲೇನ್ರಿ ಅಂದ್ಲಕ್ಕಿ. ಅವ ಅಂದ, ಒಂದು ಬೇಡ, ಒಂದು ಹಾಕೋದು ಬೇಡ, ನನ್ ಕೊಂದ ಹಾಕಿಬಿಡು ಅಂದ. 50 ಕರಿಗಡೆ ಉಣ್ಣ ಮನುಷ್ಯ ನಾನು ಒಂದೊಂದು ಹಾಕೋತ ಹೋದ್ರೆ ಹೆಂಗೆ ನಡೀತೈತಿ? ನೀಡೋದೊಂದು ಕಲ. ಸುಮ್ಮ ಉಣಸವ್ರು ಶರಣ ಬಸಪ್ಪ ಹಕ್ಕಿ ಉಣಿಸಿದ್ರೆ ಹಕ್ಕಿ ಹಾಡ್ತಿದ್ದು ಹೊಟ್ಟೆ ತುಂಬುದು ಅಂತ ಹೇಳಿ. ಹಾಡು ಉಣಿಸೋ ಕಲ ಐತದ, ಉಣ್ಣು ಕಲ, ಉಣಿಸೋ ಕಲ, ಉಡುವ ಕಲ ಐತಿ. ನೀವು ದೋತ್ರನ ಉಡ್ರಿ ಚಂದ ಉಡ್ಬೇಕು, ಪೈಜಾಮ ಉಡ್ರಿ ಚಂದಾಗೆ ಉಡ್ಬೇಕು, ಶರ್ಟ್ ಹಾಕೊಂಡ್ರಿ ಚಂದಾಗೆ ಹಾಕೋಬೇಕು. ಟೊಪ್ಪಿಗೆ ಹಾಕೊಂತೀರಿ, ಟೊಪ್ಪಿಗೆ ಹಾಕೋತಿದ್ರು ಚಂದ ಹಾಕೋಬೇಕು. ಇನ್ನೊಬ್ಬರಿಗೆ ಟೊಪ್ಪಿಗೆ ಹಾಕೋದಿದ್ರು ಚಂದ ಹಾಕ್ಬೇಕು. ಅದು ಗೊತ್ತಾಗಲ್ಲ, ಏನ ಮಾಡ್ರಿ ಚಂದ ಮಾಡ್ಬೇಕಷ್ಟೆ. ಮೊದಲ ಕೆಲಸ ಮಾಡಬೇಕು, ಮಾಡೋ ಕೆಲಸ ಚಂದ ಮಾಡಬೇಕು. ಮೂರನೇದ್ದೇನು ಅಂದ್ರೆ ಶರಣರು ಹೇಳಿದ್ದು, ಭಾಳ ಫಲದ ಅಪೇಕ್ಷೆಯಿಂದ ಮಾಡಬೇಡ, ಸುಮ್ಮ ಕೆಲಸ ಮಾಡ.